ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ಆಲ್ರೆಡಿ ನಿಮಗೆ ತಮ್ಮನಿಲ್ಲ ನೋಡಿ ನಿಮಗೆ ಗೊತ್ತಾಗಿರಬೇಕು ಇವತ್ತು ಯಾವ ಒಂದು ಮನಿ ಸೇವಿಂಗ್ನ ನಾನು ತಂದಿದ್ದೀನಿ ಅಂತ. ಹೌದು ಫ್ರೆಂಡ್ಸ್, ಕೇವಲ 5 ರೂಪಾಯಿನ, ಅಂದರೆ ಕೇವಲ ಅಂತೂ ಹೇಳೋಕ್ಕಾಗಲ್ಲ. 5 ರೂಪಾಯಿಂದ ನಾವು ಯಾವ ರೀತಿ ಮನಿ ಸೇವಿಂಗ್ನ ಮಾಡ್ಕೋಬೋದು ಅನ್ನೋದ ಟಾಪಿಕ್ನ ನಾನು ನಿಮಗೋಸ್ಕರ ಇವತ್ತು ತಂದಿದ್ದೀನಿ. ಆದರೆ ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ಅಂದರೆ ನಮ್ಮ ಮನೇಲೇ ಇರುವಂತಹ ಗೃಹಿಣಿಯರಾಗಿರ್ಬೋದು, ಇಲ್ಲ ಹೊರಗಡೆ ಹೋಗಿ ದುಡಿತಾ ಇರುವಂತಹ ನಮ್ಮ ಹೆಣ್ಮಕ್ಳಾಗಿರ್ಬೋದು, ಇಲ್ಲ ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಇಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಸ್ಕೂಲ್ಗೆ ಹೋಗುವಂಥ ಮಕ್ಳುಗಳಾಗಿರ್ಬೋದು, ಇಲ್ಲ ಡೈಲಿ ಬಿಸ್ನೆಸ್ ಮಾಡ್ತಾ ಇರೋರಾಗಿರ್ಬೋದು, ಇಲ್ಲ ತಿಂಗಳಿಗೆ ಸ್ಯಾಲ್ರಿ ತಗೋತಾ ಇರ್ತಾರಲ್ವಾ ಅಂಥವ್ರಾಗಿರ್ಬೋದು, ಯಾರು ಬೇಕಾದರೂ ಈ ಮನಿ ಸೇವಿಂಗ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು. ಈಸಿಯಾಗಿ ಮಾಡ್ಕೋಬೋದು. ಇಂಥ ಒಳ್ಳೆ ವಿಡಿಯೋನ ನಾನು ಇವತ್ತು ನಿಮಗೋಸ್ಕರ ನಾನು ತಂದಿದ್ದೀನಿ. ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ, ಈಗ ಜಾಸ್ತಿ ನಾವು ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ನೋಡಿ, ನಾನು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ನೇ ನಾನು ನಿಮಗೋಸ್ಕರ ತಂದಿದ್ದೀನಿ. ಇದನ್ನ ನಾವು ಮಂತ್ಲಿ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು. ನಾವು ಜಸ್ಟ್ ಬರೀ ಮಂತ್ಲಿ ನಾವು ಪ್ರತಿದಿನ ಒಂದು 5 ರೂಪಾಯಿನ ಸೇವ್ ಮಾಡ್ಕೊಬರೋದ್ರಿಂದ ತಿಂಗಳಿಗೆ ಒಂದು ದೊಡ್ಡ ಅಮೌಂಟೇ ನೋಡ್ಬೋದು ಅಂತಲೇ ಹೇಳ್ಬೋದು. ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡಿ ಗೊತ್ತಾಗಿರುತ್ತೆ ಅದೆಷ್ಟು ಅಮೌಂಟು ಅಂತೇಳಿ. ಸೇಮ್ ಅದೇ ರೀತಿಯಲ್ಲೇ ಫ್ರೆಂಡ್ಸ್, ನೋಡಿ, ಮಂತ್ಲಿ ನಾವು ಬರೀ ಅಂದರೆ ಮಂತ್ಲಿ ಪ್ರತಿದಿನ ನಾವು 5 ರೂಪಾಯಿನ ಸೇವ್ ಮಾಡ್ಕೊಂಡು ಬರೋದ್ರಿಂದ, ಅಂದರೆ ನೋಡಿ, ಮೊದಲನೇ ದಿನ 50 ರೂಪಾಯಿ ಆಗಿರ್ಬೋದು, ಎರಡನೇ ದಿನ 10 ರೂಪಾಯಿ, ಹಾಗೆ ಡಬಲ್ ಮಾಡ್ತಾ ಬರಬೇಕಾಗುತ್ತೆ. ನೋಡಿ, ಮೊದಲನೇ ದಿನ ಅಂದರೆ ನೋಡಿ ನಾನು ಮಂತ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಅಂದರೆ ಡೇಟ್ ಪ್ರಕಾರ ಬಂದರೆ ನೋಡಿ 1ನೇ ತಾರೀಕಿನಿಂದ 30ನೇ ತಾರೀಕು ತನಕ ನಾನಿಲ್ಲಿ ನೋಡಿ 1ನೇ ತಾರೀಕಿಂದನೂ 30ನೇ ತಾರೀಕು ತನಕ ನಾನಿಲ್ಲಿ ಪ್ರತಿದಿನ 50 ರೂಪಾಯಿನ ಸೇವ್ ಮಾಡ್ಕೊಂಡು ಬರೋದ್ರಿಂದ ಮಂತ್ಲಿ ಎಂಡಲ್ಲಿ ನಮಗೆ 150 ರೂಪಾಯಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಒಂದು ಮೆಥಡ್ನ ಯಾರು ಬೇಕಾದ್ರೂ ಫಾಲೋ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಅಂದರೆ ಪ್ರತಿದಿನ 5 ರೂಪಾಯಿ ಮಂತ್ಲಿ, ನೋಡಿ, ಪ್ರತಿದಿನ 50 ರೂಪಾಯಿ 5 ರೂಪಾಯಿ ಅಂದರೆ ಮೊದಲನೇ ದಿನ 50 ರೂಪಾಯಿ ಆಗಿರ್ಬೋದು, ಎರಡನೇ ದಿನ 10 ರೂಪಾಯಿ ಆಗಿರ್ಬೋದು, ಮೊದಲನೇ ದಿನ 5 ರೂಪಾಯಿ ಆಗಿರ್ಬೋದು, ಎರಡನೇ ದಿನ ನಿಮಗೆ 10 ರೂಪಾಯಿ ಆಗಿರ್ಬೋದು, ಮೂರನೇ ದಿನ 15, ನಾಲ್ಕನೇ ದಿನ 20, ಐದನೇ ದಿನ 25, ಆರನೇ ದಿನ 30, ಏಳನೇ ದಿನ 35, ಎಂಟನೇ ದಿನ 40, ಒಂಬತ್ತನೇ ದಿನ 45, ಹತ್ತನೇ ದಿನ ಬಂದು 50. ಆ ರೀತಿ ಅಂದರೆ ನೋಡಿ, ಈ ರೀತಿ 1ನೇ ತಾರೀಕಿಂದ 10ನೇ ತಾರೀಕು ತನಕ 50, ನೆಕ್ಸ್ಟ್ 11ನೇ ತಾರೀಕಿಂದ 20ನೇ ತಾರೀಕು ತನಕ 100, 21ನೇ ತಾರೀಕಿಂದ 30ನೇ ತಾರೀಕು ತನಕ ನೋಡಿ 150. ಈ ರೀತಿ ಪ್ರತಿದಿನ 5 ರೂಪಾಯಿನ ನೀವು ಸೇವ್ ಬರಬೇಕಾಗುತ್ತೆ. ಅಂದರೆ ಪ್ರತಿದಿನ ಮೊದಲನೇ ದಿನ 50 ರೂಪಾಯಿ ಆದರೆ ಎರಡನೇ ದಿನ 10 ರೂಪಾಯಿ, ಅಂದರೆ 5 ರೂಪಾಯಿಗೆ ಪ್ಲಸ್ 5 ರೂಪಾಯಿನ ಸೇರಿಸ್ಕೊಂಡು ಬರೋದು. ಆ ರೀತಿ ಅಂದರೆ ಹೆಚ್ಚಿಸ್ಕೋತಾ ಬರಬೇಕಾಗುತ್ತೆ. 5 ರೂಪಾಯಿನ ಹೆಚ್ಚಿಸ್ತಾ ಪ್ರತಿದಿನ 5 ರೂಪಾಯಿ ಹೆಚ್ಚಿಸ್ತಾ ಬರಬೇಕಾಗುತ್ತೆ. ಈ ರೀತಿ ನಾವು ಒಂದು ತಿಂಗಳು ನಾವು ಸೇವ್ ಮಾಡ್ಕೊಂಡಂತಹ ಅಮೌಂಟ್ ಬಂದು 150 ರೂಪಾಯಿ ಆಗಿರುತ್ತೆ. ಇದೇ ಅಂದರೆ ಈ 150 ರೂಪಾಯಿ ಆಗಿರುತ್ತಲ್ವಾ, ಈ ಅಮೌಂಟು ನಮಗೆ ನೋಡಿ ನೆಕ್ಸ್ಟು ಒಂದು ತಿಂಗಳು ನಾವು ಸೇವ್ ಮಾಡಿದಂತಹ ಅಮೌಂಟ್ ಎಷ್ಟಿದೆ 150. ಇದನ್ನು ನಾವು ನೋಡಿ ಹೀಗೆ ನೋಡಿ, ಒಂದು ದಿನದಿಂದ 30ನೇ ತಾರೀಕು ತನಕ ಸೇವ್ ಮಾಡಿದಂತಹ ಅಮೌಂಟು 150 ಪ್ಲಸ್ ಅಂದರೆ ಏನಂತಂದರೆ 31ನೇ ತಾರೀಕು, ಅಂದರೆ ಇಲ್ಲಿ 31 ಅಂದರೆ ತಿಂಗಳಲ್ಲಿ 30 ದಿನ ಇರುತ್ತೆ. ಒಂದು ದಿನ ನೀವು ಫ್ರೀ ಬಿಟ್ಬಿಡಿ. ಇಲ್ಲ ಅಂತ ಹೇಳಿದ್ರೆ 31ನೇ ತಾರೀಕು, 32ನೇ ತಾರೀಕು, 33ನೇ ತಾರೀಕು, 34, 35, 36, 37, 38 ಆ ರೀತಿ ತಗೋಬೋದು. ಅಂದರೆ ಒಂದು ಮಂತ್ ಆದಮೇಲೆ ನೆಕ್ಸ್ಟು ಒಂದು ಮಂತಲ್ಲಿ 30 ದಿನ ಅಲ್ವಾ, ಈ ಒಂದು ಮಂತಲ್ಲಿ 30 ದಿನ ಆದಮೇಲೆ ನೆಕ್ಸ್ಟು ಅಂದರೆ ಎರಡನೇ ಮಂತಿಗೆ ನೀವು ಈ ರೀತಿ ನಾನು ಕೌಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಸೇಮ್ ಅದೇ ರೀತಿಯಲ್ಲಿ ನೋಡಿ, 30ನೇ ದಿನಕ್ಕೆ 150, 31ನೇ ದಿನಕ್ಕೆ 155, 32ನೇ ದಿನಕ್ಕೆ ಅಂದರೆ ನೆಕ್ಸ್ಟು ಎರಡನೇ ಸ್ಟೆಪ್ಪಲ್ಲಿ, ಅಂದರೆ ಎರಡನೇ ಸ್ಟೆಪ್ ಅಂತ ಅಂದರೆ ಸೆಕೆಂಡ್ ಮಂತಲ್ಲಿ 1ನೇ ತಾರೀಕು 155, ಎರಡನೇ ತಾರೀಕು
160, 3ನೇ ತಾರೀಕು 165, 4ನೇ ತಾರೀಕು 170 ನೋಡಿ, 5ನೇ ತಾರೀಕು 175, 6ನೇ ತಾರೀಕು 180. ಈ ರೀತಿಯೇ ನೀವು ಸೇವ್ ಮಾಡ್ಕೋತಾ ಬರಬೇಕಾಗುತ್ತೆ. ಅಂದರೆ ನೋಡಿ 365 ದಿನವೂ, ವರ್ಷಕ್ಕೆ ಎಷ್ಟು 365 ದಿನವೂ ಸಹ ನೀವು ಒಂದು ವರ್ಷ ಸೇವ್ ಮಾಡ್ಕೊಬರ್ಬೇಕಾಗುತ್ತೆ. ಆ ಒಂದು ವರ್ಷ ನೋಡಿ ನೀವು ಸೇವ್ ಮಾಡಿದಂತಹ ಟೋಟಲ್ ಅಮೌಂಟ್ ಬಂದು 2325 ರೂಪಾಯಿ ಆಗುತ್ತಲ್ವಾ. ಇದು ಮೊದಲನೇ ತಿಂಗಳಾಯಿತು. ನೆಕ್ಸ್ಟ್ ನಾನು ಇಲ್ಲಿ ಶಾರ್ಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೀವು 2ನೇ ತಿಂಗಳು ಅಂತ ಅಂದ್ಕೊಳ್ಳಿ. ಮೊದಲನೇ ತಿಂಗಳು ಎಷ್ಟಾಯಿತು, 150 ರೂಪಾಯಿ ಅಮೌಂಟ್ ಆಯಿತು. 2ನೇ ತಿಂಗಳು ಅಮೌಂಟ್ ಬಂದು ನೋಡಿ ಈ ರೀತಿ ಇರುತ್ತೆ. ಹಾಗೆ ನೀವು ವರ್ಷಕ್ಕೆ ನೀವು ಅಂದರೆ ಸೇವ್ ಮಾಡ್ಕೊಬರ್ಬೇಕಾಗುತ್ತೆ. ವರ್ಷಕ್ಕೆ ನೀವು ಸೇವ್ ಮಾಡ್ಕೊಬಂದರೆ ನಿಮಗೆ ಟೋಟಲ್ ಅಮೌಂಟ್ ಬಂದು 2325 ರೂಪಾಯಿ ಇರುತ್ತೆ. ಈ 2325 ರೂಪಾಯಿ ಅಂತ ಹೇಳಿದ್ರೆ ನೋಡಿ, ಸೆಕೆಂಡ್ ನಾನು ಹೇಳಿದ್ನಲ್ಲ ನಿಮಗೆ, ಸೆಕೆಂಡ್ ಮಂತ್ ಅಂತಂದರೆ ಮೊದಲನೇ ದಿನ 5 ರೂಪಾಯಿ ಆಗಿರ್ಬೋದು, 2ನೇ ದಿನ 10 ರೂಪಾಯಿ ಆಗಿರ್ಬೋದು, 3ನೇ ದಿನ 15 ರೂಪಾಯಿ ಆಗಿರ್ಬೋದು. ಈ ರೀತಿ ನೀವು ಸೇವ್ ಮಾಡ್ಕೊಬಂದರೆ 30 ದಿನಕ್ಕೆ ಎಷ್ಟಾಗುತ್ತೆ ನೋಡಿ, 30 ದಿನಕ್ಕೆ ಎಷ್ಟಾಯಿತು, 150 ರೂಪಾಯಿ ಆಯ್ತಲ್ವಾ. ಈ 150 ರೂಪಾಯಿ ಅಂದರೆ ಸೆಕೆಂಡ್ ಮಂತ್ಗೂ ಸಹ ನಾನು ಹೇಳ್ತಾ ಇರೋದು, ಸೆಕೆಂಡ್ ಮಂತ್ಗೂ ಸಹ ನಿಮಗೆ 150 ರೂಪಾಯಿ ನೋಡಿ. ಮೊದಲನೇ ಮಂತ್ಗೂ ನೋಡಿ, ಮೊದಲನೇ ತಿಂಗಳಿಗೂ ಸಹ ಮೊದಲನೇ ತಿಂಗಳಿಗೂ ಸಹ ಎಷ್ಟಾಯಿತು, 150. 2ನೇ ತಿಂಗಳಿಗೂ ಸಹ ನಿಮಗೆ 150 ಸಿಗ್ತಲ್ವಾ. ನೋಡಿ ಅದೇ ರೀತಿ ನೀವು ನೋಡಿ ಮೊದಲನೇ ತಿಂಗಳು ನಾವು ಇಲ್ಲಿ ಸೇವ್ ಮಾಡಿಕೊಂಡಂತಹ ಅಮೌಂಟ್ ಬಂದು 2325 ನೋಡಿ, ಇಲ್ಲಿ 2325 ನೋಡಿ. ಅದನ್ನೇ ನೀವು ಒಂದು ವರ್ಷಕ್ಕೆ ನೀವು ಲೆಕ್ಕ ಹಾಕ್ಕೊಳ್ಳಿ. ಒಂದು ವರ್ಷಕ್ಕೆ ನಿಮಗೆ 2325 ರೂಪಾಯಿನ ಮಂತ್ಲಿ ಸೇವ್ ಮಾಡಿರ್ತೀರ ಅಲ್ವಾ. ಆ ಮಂತ್ಲಿ ಸೇವ್ ಮಾಡಿದಂತಹ ಅಮೌಂಟು ಒಂದು ವರ್ಷಕ್ಕೆ ನಿಮಗೆ ಎಷ್ಟಾಯಿತು ಅಂದರೆ ಒಂದು ವರ್ಷಕ್ಕೆ 12 ತಿಂಗಳಲ್ವಾ, 12 ತಿಂಗಳು ಒಂದು ವರ್ಷಕ್ಕೆ ಅಮೌಂಟ್ ಎಷ್ಟಾಯಿತು ಅಂತ ಅಂದರೆ 27,900 ರೂಪಾಯಿ ಆಯಿತು. ಈ 27,900 ರೂಪಾಯಿ ಏನು ಕಡಿಮೆ ಅಮೌಂಟ್ ಅಲ್ವಾ ಫ್ರೆಂಡ್ಸ್. ನೋಡಿ, ನಾವು ಪ್ರತಿದಿನ ಬರೀ 5 ರೂಪಾಯಿ ಅಂತ ಸೇವ್ ಮಾಡ್ಕೊಂಡು ಬಂದ್ರೂ ಸಹ ನಾವು ನೋಡಿ ಒಂದು ತಿಂಗಳಿಗೆ 2325 ರೂಪಾಯಿ. ಅದೇ ನಾವು ಒಂದು ವರ್ಷ ಅಂತ ನಾವು ಲೆಕ್ಕ ಹಾಕೊಂಡ್ರು 2325 ರೂಪಾಯಿ ಇಂಟು 12 ಅಂದರೆ ವರ್ಷಕ್ಕೆ ನಮಗೆ 27,900 ರೂಪಾಯಿ ಅಮೌಂಟ್ ಆಯಿತು. ಈ 27,900 ಅಮೌಂಟ್ ಏನಾದರೂ ಚಿಕ್ಕದಂತೂ ಅಲ್ವಾ ಫ್ರೆಂಡ್ಸ್. ಬರೀ 5 ರೂಪಾಯಿಯಿಂದ ನಾವು ಸೇವ್ ಬಂದಂತಹ ಅಮೌಂಟು ಒಂದು ವರ್ಷಕ್ಕೆ ಎಷ್ಟಾಯಿತು, 27,900 ರೂಪಾಯಿ ಆಯಿತು ನೋಡಿ. ಅದೇ ರೀತಿಯೇ ನೋಡಿ, ಈ 27,900 ರೂಪಾಯಿ ಇದೆಯಲ್ವಾ, ಈ ಅಮೌಂಟು ನೀವು ಒಂದು 3 ವರ್ಷಕ್ಕೆ ಅಂತ ನೀವು ಸೇವ್ ಮಾಡ್ಕೊಂಡು ಬಂದರೆ ಸಾಕು ಫ್ರೆಂಡ್ಸ್. ನೋಡಿ 3 ವರ್ಷಕ್ಕೆ ನೀವು 27,900 ರೂಪಾಯಿ ಅಂದರೆ 3 ವರ್ಷಕ್ಕೆ ಇಂಟು 3 ನೋಡಿ, 3 ವರ್ಷಕ್ಕೆ ನಿಮಗಿಲ್ಲಿ 83,700 ರೂಪಾಯಿ ಸಿಕ್ತು. ನೋಡಿದ್ರಲ್ಲ, ನಾವು ಇದಕ್ಕೆ ಅಂತ ಎಲ್ಲ ಹೇಳಿ ನಾವು ಸುಮ್ಮನೆ ವೇಸ್ಟಾಗೆಲ್ಲ ಖರ್ಚು ಮಾಡ್ತೀವಿ. ಅದ್ರ ಬದಲು ನಾವು ಈಗ ಕೆಲವು ಮಹಿಳೆಯರಿಗೆ ಅಂದರೆ ಮನೆಯಲ್ಲೇ ಇರುವಂತಹ ಗೃಹಿಣಿಯರಾಗಿರ್ಬೋದು, ಇಲ್ಲ ಬ್ಯಾಚುಲರ್ಸ್ ಆಗಿರ್ಬೋದು, ಅಂದರೆ ಜೆಂಟ್ಸೇ ಮಾಡಬೇಕು ಲೇಡೀಸೇ ಮಾಡಬೇಕು ಅಂತ ಏನಿಲ್ಲ. ಈ ಮನಿ ಸೇವಿಂಗ್ ಟಿಪ್ಸ್ನ ಯಾರು ಬೇಕಾದರೂ ಮಾಡ್ಬೋದಲ್ವಾ. ನಾನು ಹಲವಾರು ಮನಿ ಸೇವಿಂಗ್ ಟಿಪ್ಸ್ಗಳನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ಸಹ ಇದು ಸಹ ಒಂದು ಮುಖ್ಯವಾದಂತಹ ಒಂದು ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಈಗ ಕೆಲವ್ರಿಗೆ ಮನಿ ಸೇವಿಂಗ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟು ಇವ್ರಿಗಿರುತ್ತೆ. ಆದರೆ ಅವ್ರ ಕೈಯಲ್ಲಿ ತಿಂಗಳಾಯಿತು ಅಂದರೆ ಸ್ಯಾಲ್ರಿ ತಗೋತಾರೆ, ಮತ್ತು ಮನೆ ಮೇಂಟೆನೆನ್ಸ್ ಎಲ್ಲ ಮಾಡ್ತಾ ಇರ್ತಾರಲ್ವ. ಹಾಗಾಗಿ 1 ರೂಪಾಯಿನೂ ಸಹ ಅವರು ಉಳ್ಸೋಕ್ಕಾಗಲ್ಲ. ಅದ್ರ ಬದಲು ನೀವು ಪ್ರತಿದಿನ ಒಂದು 5 ರೂಪಾಯಿನಾರು ಇರಲ್ವಾ ನಿಮ್ಮ ಹತ್ರ. ಈಗ ಹೊರಗಡೆ ಹೋಗಿ ದುಡಿತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು 5 ರೂಪಾಯಿನಾರು ನಿಮ್ಮ ಪಾಕೆಟಲ್ಲಿ ಇದ್ದೇ ಇರುತ್ತಲ್ವ. ಆ ಒಂದು 5 ರೂಪಾಯಿನ ಬರೀ 5 ರೂಪಾಯಿಂದ ನೀವು ನಂದಲ್ಲ ಅಂತ ಬರೀ 5 ರೂಪಾಯಿನ ಎತ್ತಿಟ್ಕೊಂಡು ಬಂದುಬಿಟ್ರು ಅಂದರೆ 5 ರೂಪಾಯಿನ ನೀವು ಸೇವ್ ಮಾಡಿಕೊಂಡು ಉಂಡಿಗೆ ಹಾಕ್ಕೊಂಡು ಬಂದ್ರೂ ಸಹ ನೀವು ಒಂದು ವರ್ಷಕ್ಕಾದ್ರೆ ನೀವು ನೋಡಿ 27,900 ರೂಪಾಯಿ ಅಮೌಂಟ್ ಸಿಗುತ್ತೋ. ಅದೇ ನೀವು ಅದೇ ಅಮೌಂಟ್ನೇ ನೀವೇನು ಎಕ್ಸ್ಟ್ರಾ ಏನು ಹಾಕಕ್ಕೆ ಹೋಗ್ಬಿಡಿ, ಅದೇ ಅಮೌಂಟನ್ನೇ ನೀವು
ಒಂದು 3 ವರ್ಷ ಹಾಗೆ ಸೇವ್ ಮಾಡ್ಕೊಂಡು ಬಂದ್ರೇ ಸಾಕು ಫ್ರೆಂಡ್ಸ್. 27,900 ಇಂಟು 3 ಅಂದರೆ ನೋಡಿ 83,700 ರೂಪಾಯಿ. 83,700 ರೂಪಾಯಿ ಏನು ಚಿಕ್ಕ ಅಮೌಂಟಾ? ಆದರೆ ನಿಮಗೆ ಅನಿಸ್ಬೋದು ಇದು ಲಾಂಗ್ ಇಯರ್ಸ್ ಆಯ್ತಲ್ವಾ, ಲಾಂಗ್ ಟರ್ಮ್ ಆಯ್ತಲ್ವಾ ಅಂತ. ಆದರೆ ಇವತ್ತು ದಿನ ಕಷ್ಟಪಟ್ರೇ ಅಲ್ವಾ ನಮಗೆ ಮುಂದಕ್ಕೆ ಒಂದು ಸುಖ ಅನ್ನೋದು ಸಿಗೋದು. ಹಾಗಾಗಿ ನಾವು ಇವತ್ತು ಕಷ್ಟಪಟ್ಟರೆ ಮುಂದೆ ನಾವು ಜೀವನದಲ್ಲಿ ಮುಂದೆ ಲೈಫಲ್ಲಿ ಚೆನ್ನಾಗಿರ್ತೀವಿ ಅಂತಲೇ ಹೇಳ್ಬೋದಲ್ವ. ನೋಡಿ ಇವತ್ತು ನಾವು ಅಮೌಂಟನ್ನ ನಾವು ಸೇವ್ ಮಾಡ್ಕೊಂಡು ಬಂದರೆ ನಮಗೆ ಆ ಅಮೌಂಟ್ ಇವತ್ತಾಗದೇ ಇರ್ಬೋದು, ಆದರೆ ಮುಂದೊಂದು ದಿನ ಆ ಅಮೌಂಟು ನಮಗೆ ಕಷ್ಟಕಾಲಕ್ಕೆ ಆಗೇ ಆಗುತ್ತಲ್ವ. ಹೌದು ಫ್ರೆಂಡ್ಸ್, ನಾವು ₹1 ಅಂತ ಅಂದ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಬರೋಕ್ಕೆ ಹೋಗ್ಬೋದು. ನೋಡಿ ₹1 ಕಾಯಿನೇ ನಮಗೆ ನಾಳೆ ದಿನ 1000 ಆಗೋದು, ಅದರ ನಾಳೆ ದಿನ ಲಕ್ಷ ಆಗೋದು ಅಲ್ವಾ. ಹೌದು, ನಮಗೆ ಒಂದೊಂದು ರೂಪಾಯಿನೂ ಸಹ ಇಂಪಾರ್ಟೆಂಟ್ ಅಂತಲೇ ನಾವು ಹೇಳ್ಬೋದು. ನೋಡಿ ಪ್ರತಿದಿನ ಬರೀ ₹5 ಅಷ್ಟೇ, ಜಾಸ್ತಿ ಅಮೌಂಟ್ ಏನೂ ಇಲ್ಲ. ನೋಡಿ ಇದನ್ನ ಯಾರು ಬೇಕಾದರೂ ಮಾಡ್ಬೋದು. ಅಂದರೆ ಕಾಲೇಜಿಗೆ ಹೋಗ್ತಾ ಇರುವಂಥ ಸ್ಟೂಡೆಂಟ್ಸ್ ಆಗಿದ್ದರೂ ಮಾಡ್ಬೋದು. ಈಗ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಈಗ ಸ್ಕೂಲ್ಗೆ ಹೋಗೋ ಮಕ್ಕಳುಗಳಿಗೆ ಹಳ್ಳಿಗಳೇ ಸೈಡ್ ಅಂತ ಏನಲ್ಲ, ಸಿಟಿಗಳನ್ನು ಪಾಕೆಟ್ ಮನಿ ಅಂತ ಕೊಡ್ತಾರೆ. ಒಂದು ₹5 ₹10 ಏನೋ ಒಂದು ತಿಂಡಿ ತಗೊಳ್ಳಿ ಅಂತ ಹೇಳಿ ಕೊಡ್ತಾರಲ್ವ. ಆ ಥರಲ್ಲಿ ಒಂದು ₹5 ಯಾರು ಬೇಕಾದ್ರೂ ನೀವು ಸೇವ್ ಮಾಡ್ಕೊಬಾರ್ದು. ಪ್ರತಿದಿನ ಒಂದು ₹5 ಅಂತ ಸೇವ್ ಮಾಡ್ಕೊಂಡು ಬಂದ್ರೇ ಸಾಕು. ನಾವು ನೋಡಿ ಕೈ ತುಂಬ ಒಂದು ವರ್ಷಕ್ಕೆ ನಾವು ₹27,900 ಅಮೌಂಟ್ ನೋಡ್ಬೋದು. ಅದೇ ದುಡ್ಡನ್ನೇ ಮತ್ತೆ ಸೇವ್ ಮಾಡ್ಕೊಬಂದರೆ ನಾವು ಅದೇ ಒಂದು 3 ವರ್ಷಕ್ಕೆ ₹83,700 ಆಯ್ತಲ್ವ. ನೋಡಿ ನಾವು ಎಷ್ಟು ಈಸಿಯಾಗಿ ನಾವು ಈ ಅಮೌಂಟ್ನ ಸೇವ್ ಮಾಡ್ಕೋಬೋದಲ್ವಾ. ಹೌದು ಫ್ರೆಂಡ್ಸ್, ಅಂದರೆ ಇವತ್ತೊಂದು ದಿನ ನಾವು ಕಷ್ಟಪಟ್ಟರೆ ನಾಳೆ ಜೀವನದಲ್ಲಿ ನಾವು ಚೆನ್ನಾಗಿರೋಕ್ಕಾಗೋದು. ಇವತ್ತೊಂದು ದಿನ ನಾವು ₹1 ಅಂತ ನೋಡ್ಕೊಂಡು ಬಂದ್ರೇ ನಾಳೆ ನಾವು ಒಂದು ದೊಡ್ಡ ಅಮೌಂಟನ್ನು ನಾವು ನೋಡೋಕ್ಕಾಗೋದು. ಮತ್ತು ₹1 ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಫ್ರೆಂಡ್ಸ್. ₹1 ಆಗಿರ್ಬೋದು, ₹2 ಆಗಿರ್ಬೋದು, ₹5 ಆಗಿರ್ಬೋದು, ₹10 ಆಗಿರ್ಬೋದು, ಯಾವುದೂ ಸಹ ನಾವು ₹1 ಸಹ ನಾವು ನೆಗ್ಲೆಕ್ಟ್ ಮಾಡ್ದೇ ಒಂದೊಂದು ರೂಪಾಯಿನೂ ಸಹ ನಾವು ಇಟ್ಕೊಂಡು ಬರೋದ್ರಿಂದ ನಾವು ಸಾಕಷ್ಟು ಹಣನ ನಮ್ಮ ಕೈಯಲ್ಲೇ ನೋಡ್ಬೋದು ಅಂತ ಹೇಳ್ಬೋದು. ಆದರೆ ನಮಗೆ ನಮ್ಮ ಮೈಂಡಲ್ಲಿ ಮೇನ್ ಪಾಯಿಂಟಾಗಿ ಇರಬೇಕಾಗಿದ್ದು ಏನು ಅಂತ ಅಂದರೆ ನಾನು ಮನಿ ಸೇವಿಂಗ್ ಮಾಡಬೇಕು, ಮತ್ತು ನಮ್ಮ ಸೇವಿಂಗ್ ಮಾಡಬೇಕು. ಸೇವಿಂಗ್ ಮಾಡಿದಂತಹ ಅಮೌಂಟನ್ನ ನಾವು ಎತ್ತಿಟ್ಕೊಳ್ಳೋದಾಗಲಿ, ಅಂದರೆ ಸೇವ್ ಮಾಡ್ತಾ ಇರ್ತೀರ ಅಮೌಂಟ್ನ. ಈಗ ಮಧ್ಯೆ ಏನೋ ಪ್ರಾಬ್ಲಮ್ ಬಂತು ಅಂತ ಹೇಳ್ಬಿಟ್ಟು ಅಂದರೆ ತೆಗೆದು ಬಿಡೋದು, ಉಂಡಿ ಹೊಡೆದು ಬಿಡೋದು, ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಸೇವ್ ಮಾಡ್ತಾಯಿದ್ದೀವಿ ಅನ್ನೋ ಅಮೌಂಟನ್ನು ಸೇವ್ ಮಾಡ್ತಾ ಇರಬೇಕು. ಆದರೆ ನಾವು ಸೇವ್ ಮಾಡಿದ್ದೀವಲ್ಲ ಅದು ಇದು ತೊಗೊಳ್ಳೋಣ ಅಂತೇಳಿ ನಾವು ಮಧ್ಯದಲ್ಲೇ ಉಂಡಿ ಹೊಡೆಯೋದಾಗಲಿ, ಅಮೌಂಟ್ ತಗೊಳ್ಳೋದಾಗಲಿ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಆ ರೀತಿ ಮಾಡದೆ ಹೋದಾಗ್ಲೇ ನಾವು ಈ ರೀತಿಯಾದಂತಹ ದೊಡ್ಡ ಅಮೌಂಟ್ಗಳನ್ನ ನಾವು ನೋಡೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡಿ ₹83,700 3 ವರ್ಷಕ್ಕೆ ಆದರೆ ನೆಕ್ಸ್ಟ್ ಅದೇ ಟರ್ಮಲ್ಲೇ ನಾವು ನೋಡಿ ಅದೇ ಮೆಥಡಲ್ಲೇ ನಾವು ಒಂದು 5 ವರ್ಷಕ್ಕೆ ಅಂತ ನಾವು ಅದೇ ಅಮೌಂಟ್ನೇ ಸೇವ್ ಮಾಡ್ಕೊಂಡು ಬಂದರೆ ನೋಡಿ 5 ವರ್ಷಕ್ಕೆ ನೋಡಿ ₹27,900 27,900 ಇಂಟು 5 ನೋಡಿ 5 ವರ್ಷಕ್ಕೆ ಅಂತ ಹಾಕೊಂಡ್ರು ₹1,39,500 ಸಿಗುತ್ತೆ. ನೋಡಿ ಇದೇ ಅಮೌಂಟ್ನೇ ನಾವು 5 ವರ್ಷಕ್ಕೆ ಹಾಕ್ಕೊಂಡ್ರೆ ₹1,39,500 ಸಿಗುತ್ತೆ ಅಲ್ವಾ. ನೋಡಿ ಇಷ್ಟು ನಾವು ಈ ಅಮೌಂಟ್ನ ನಾವು ಸೇವ್ ಮಾಡೋಕ್ಕೆ ನಾವು ಎಷ್ಟು ಕಷ್ಟಪಡಬೇಕಲ್ವಾ. ಆದರೆ ಇದು 1,39,000 ಏನು ಕಡಿಮೆ ಅಮೌಂಟಾ ಹೇಳಿ? ಇದು ಕಡಿಮೆ ಅಮೌಂಟ್ ಅಂತೂ ಅಲ್ಲ. ನೋಡಿ ಅದೇ ₹1,39,500 ಆದರೆ ಪ್ಲಸ್ ಅದಕ್ಕೆ ನಮ್ಮ ಕೈಯಿಂದನೇ ಒಂದು ₹500 ಸೇರಿಸೋಣ. ಎಷ್ಟಾಯಿತು? 40 ಆಯಿತು. ಅಂದರೆ 1,40,000 ಅಮೌಂಟ್ ಆಯಿತು ಅಲ್ವಾ. ನೋಡಿ 1,40,40,000 ಅಮೌಂಟು ನಿಮ್ಮ ಕೈಲಿದೆ ಅಂತಲೇ ಹೇಳ್ಬೋದು. ನೋಡಿ ಅಂದರೆ 3 ವರ್ಷಕ್ಕೆ ನಾವು ಸೇವ್ ಮಾಡಿಕೊಂಡಂತಹ ಅಮೌಂಟು 83,700 ಆದರೆ ಅದೇ 27,900 ಇಂಟು 5 ವರ್ಷ, ಅದನ್ನೇ ನಾವು 5 ವರ್ಷ ಸೇವ್ ಮಾಡ್ಕೊಬಂದರೆ 1,39,500 ಆಯಿತು ಅಂತಲೇ ಹೇಳ್ಬೋದು. ಪ್ಲಸ್ ಅದಕ್ಕೆ ಇನ್ನೊಂದು ₹500 ಏನಾದರೂ ಸೇರಿಸ್ತು ಅಂತ ಅಂದರೆ 40,000 ಆಯ್ತಲ್ವ. ಅಂದರೆ 1,40,000 ಅಮೌಂಟು ನಮ್ಮ ಕೈಲೇ ಇದೆ ಅಂತಲೇ ಹೇಳ್ಬೋದು. ನೋಡಿ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಹೆಣ್ಮಕ್ಳು
ಎಷ್ಟೆಲ್ಲ ಕಷ್ಟಪಡ್ತಾರೆ, ಮನೇಲೂ ಮಾಡಿಕೊಂಡು ಹೊರ್ಗಡೆನೂ ಹೋಗಿ ದುಡ್ಕೊಂಡು ಅಲ್ವಾ. ಎಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಅದರಲ್ಲಿ ₹1 ಉಳ್ಸೋಕ್ಕಾಗಲಿಲ್ಲ ಅಂತಂದರೆ ನಾವು ಎಷ್ಟು ದುಡಿದ್ರೆ ಏನು ಹೇಳಿ, ಎಷ್ಟು ಮಾಡಿದ್ರೆ ಏನು ಹೇಳಿ ಅಲ್ವಾ. ಹಾಗಾಗಿ ನೀವು ಆದಷ್ಟು ನೀವು ₹1 ಅಂತ ನೆಗ್ಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ₹1 ಸಹ ಇಂಪಾರ್ಟೆಂಟ್ ಅಂತಲೇ ಅಂದ್ಕೊಂಡು ನೀವು ಆದಷ್ಟು ನಿಮ್ಗೆ ಏನೇ ಖರ್ಚಿದ್ರೂ ಕಡಿಮೆ ಮಾಡಿಕೊಂಡು ಪ್ರತಿದಿನ ನೀವು ಒಂದು ₹5 ಪ್ರತಿದಿನ ಒಂದು ₹5 ನೀವು ಸೇವ್ ಮಾಡ್ಕೊಂಡು ಬಂದರೆ, ಅಂದರೆ ಮೊದಲನೇ ದಿನ ₹50 ಆಗಿರ್ಬೋದು, ಎರಡನೇ ದಿನ ₹10 ಆಗಿರ್ಬೋದು, ಮೂರನೇ ದಿನ ₹15 ಆಗಿರ್ಬೋದು. ನಾನಿಲ್ಲಿ ಮೇಲ್ಗಡೆ ನಿಮಗೆ ನಾನು ತೋರಿಸ್ಕೊಟ್ಟೆ ನೋಡಿ ಚಾರ್ಟಲ್ಲಿ, ಈ ಟೈಪಲ್ಲಿ ನೀವು ಈ ಟೈಪ್ ನೋಡಿ, ಮೊದಲನೇ ದಿನ ₹5 ಆಗಿರ್ಬೋದು, ಎರಡನೇ ದಿನ ₹10 ಆಗಿರ್ಬೋದು, ಮೂರನೇ ದಿನ ₹15 ಆಗಿರ್ಬೋದು, ನಾಲ್ಕನೇ ದಿನ ₹20 ಆಗಿರ್ಬೋದು. ಈ ರೀತಿ ನೀವು ತಿಂಗಳು ಅಂದರೆ 30 ದಿನಗಳ ಕಾಲ, ಅಂದರೆ ಒಂದು ತಿಂಗಳಲ್ಲಿ ನೀವು ₹150 ಅಮೌಂಟ್ ಅಷ್ಟಾಗುತ್ತೆ. ₹150 ಅಮೌಂಟ್ ಅಂತ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋದರೆ ನಮಗೆ ಲಾಸ್ ಅಂತಲೇ ಹೇಳ್ಬೋದು. ನೋಡಿ, ₹150 ಕೊಡ್ಸೋಕ್ಕೆ ನಾವು ಪ್ರತಿದಿನ ₹50 ಅಂತ ಕೌಂಟ್ ಮಾಡ್ಕೊಬಂದ್ರೂ, ಅಂದರೆ ₹5 ಸೇವ್ ಮಾಡ್ಕೊಬಂದ್ರೂ ನಮಗೆ ಮಂತ್ಲಿ ಎಂಡಲ್ಲಿ ಎಷ್ಟು ಸಿಕ್ತು? ₹150 ಅಮೌಂಟ್ ಸಿಕ್ತಲ್ವಾ. ಹಾಗೆ ಅದೇ ಅಮೌಂಟ್ನೇ ನಾವು ಈ ರೀತಿ ಎಲ್ಲ ಮೆಥಡ್ ಉಪಯೋಗಿಸ್ಕೊಂಡು ಈ ರೀತಿ ಎಲ್ಲ ನಾವು ಮಾಡಿಕೊಂಡು ಬರೋದ್ರಿಂದ ನಮಗೆ ಒಂದು ದೊಡ್ಡ ಅಮೌಂಟೇ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಇದು ಒಂದು ಲಾಂಗ್ ಟರ್ಮ್ ಆಯಿತು ಅಂತಲೇ ಅನಿಸ್ಬೋದು, ಆದರೆ ಲಾಂಗ್ ಆದಷ್ಟು ನಮಗೆ ಒಳ್ಳೆಯದಲ್ವ. ನಾವು ಮಾಡುವಂತಹ ಅಮೌಂಟು ₹5 ಅಂತಂದು ಚಿಕ್ಕದಾದಂತಹ ಒಂದು ಚಿಕ್ಕದಾದಂತಹ ಒಂದು ಅಮೌಂಟು. ಆದರೆ ನಾವು ₹5ಇಂದನೇ ಶುರು ಮಾಡ್ಕೊಂಡು ಬಂದರೆ ನೋಡಿ, 5 ವರ್ಷಕ್ಕೆ ನಮಗೆ ಎಷ್ಟು ₹5 ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ₹5 ಅಂತ ನೆಗ್ಲೆಕ್ಟ್ ಮಾಡ್ದೇ ನಾವು ಅದನ್ನೇ ಸೇವಿಂಗ್ ಮಾಡ್ಕೊಂಡು ಬಂದ್ರೇ ಸಾಕಲ್ವ ಫ್ರೆಂಡ್ಸ್. 1,40,000 ಅಮೌಂಟನ್ನ ನಾವು ನೋಡಿದ್ರಲ್ಲ. ಈ ರೀತಿ ಎಲ್ಲ ನಾವು ಸೇವ್ ಮಾಡ್ಕೊಂಡು ಬರೋದ್ರಿಂದ ಈ 5 ವರ್ಷಕ್ಕೆ ನಮಗೆ 1,40,000 ಅಮೌಂಟೇ ಸಿಗುತ್ತೆ ನಮ್ಮ ಕೈಲಿ ಅಂತಲೇ ಹೇಳ್ಬೋದು. ನೋಡಿ, ಇದಕ್ಕೆ ನಮಗೆ ನೋಡಿ, ಈ ಅಮೌಂಟಿಂದ ನಾವು ಏನು ಬೇಕಂತ ನೋಡಿ, ಈ ಅಮೌಂಟ್ನ ಮೇಲಾದರೂ ನೋಡಿ, ಇದಕ್ಕೆ ಒಂದೇಳೆ ಮಾಂಗಲ್ಯ ಚೈನೇ ಬರುತ್ತೆ ಅಂತಲೇ ಹೇಳ್ತೀವಿ. 1,40,000ಕ್ಕೆ, ಅಂದರೆ ಈಗ ಚಿನ್ನದ ರೇಟ್ ಜಾಸ್ತಿ ಆಗಿದೆ ಅಲ್ವಾ. ಹಾಗಾಗಿ 1,40,000ಕ್ಕೆ ಒಂದೇಳೆ ಮಾಂಗಲ್ಯ ಚೈನೇ ಬರುತ್ತೆ. ಇಲ್ಲ ಅಂತಂದರೆ ಅಂದರೆ ಸ್ವಲ್ಪ ಮೀಡಿಯಮ್ದು, ಅಂದರೆ ಇಲ್ಲ ಅಂತ ಹೇಳಿದ್ರೆ ಒಂದು 2 ಎಳೆದೇ ಬರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅದೇ ಎಳೆ ಸಣ್ಣ ಇದ್ದರೆ 2 ಎಳೆ ಬರುತ್ತೆ, ಸ್ವಲ್ಪ ದಪ್ಪದಾಗಿರುವಂಥದ್ದಾದರೆ 1 ಎಳೆ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ವ. ಆದರೆ ಇದು ಲಾಂಗ್ ಟೈಮ್ ಆಯಿತು ಅಂತ ಹೇಳ್ಬೋದು ಅಷ್ಟೇ. ನೀವು ಲಾಂಗ್ ಟೈಮ್ ನೀವು ಮಾಡಿದ್ರೂ ಸಹ ನಿಮಗೆ ಕೈ ತುಂಬ ಹಣನೇ ಸಿಗುತ್ತೆ ಅಲ್ವಾ. ಹೌದು ಫ್ರೆಂಡ್ಸ್, ಈ ರೀತಿ ನಾವು ತಲೆ ಉಪಯೋಗಿಸಿ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಅಮೌಂಟ್ನೇ ನೋಡ್ಬೋದು ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಹೊಸದಾದಂತಹ ನಿಮ್ಗೆ ಇಷ್ಟ ಆಗುವಂತಹ ಒಂದು ಟಿಪ್ಸ್ನೊಂದಿಗೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.